ಜನರು ನಿರೀಕ್ಷೆನಲ್ಲಿದ್ದಾರೆ. ಏನಾಯ್ತು, ಹೇಗಾಯ್ತು, ಆತಂಕದಲ್ಲಿದ್ದಾರೆ. ವಿ ಆರ್ ಓಕೆ ವಿತ್ ಎವ್ರಿಥಿಂಗ್. ನೀವೇನ್ ಮಾಡ್ತೀರಾ ಅದಕ್ಕೆ ನಾವು ಎಲ್ಲರಿಗೂ ಸಹಮತ ಇದೆ. ಆದ್ರೆ ದಯವಿಟ್ಟು ನಮ್ಮ ವಿದೇಶಾಂಗ ನೀತಿ ಇರಬಹುದು ಅಥವಾ ನಮ್ಮ ರಾಷ್ಟ್ರದ ವಿಚಾರಗಳಿರಬಹುದು. ನಿಮ್ಮ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಬಗ್ಗೆ, ಡೊನಾಲ್ಡ್ ಟ್ರಂಪ್ ಅಲ್ಲ ಹೇಳೋದು, ನೀವು ಹೇಳಬೇಕು. ಮಕ್ಕಳಿಗೆ ಪರೀಕ್ಷಾ ಪೇ ಚರ್ಚೆಗೆ ನೀವೇ ಬರ್ತೀರಾ? ಮನ್ ಕಿ ಬಾತಿಗೆ ನೀವೇ ಬರ್ತೀರಾ? ಕರೋನಾ ಸಂದರ್ಭದಲ್ಲಿ ಜಾಗ್ಟೆ ಹೊಡಿರಪ್ಪ ಅಂತ ನೀವೇ ಬರ್ತೀರಾ? ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಬರ್ತಾ ಇಲ್ಲ? ಆಮೇಲೆ ಉತ್ತರ ಕೇಳೋದು ತಪ್ಪ? ಸೊ ದಯವಿಟ್ಟು ಇದನ್ನ ಹೇಳಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ, ವೈಭವೀಕರಣ ಆಗ್ತಾ ಇದೆ, ವ್ಯಕ್ತಿದು ವೈಭವೀಕರಣ ಆಗ್ತಾ ಇದೆ. ದೇಶ ಮರ್ತೋಗ್ಬಿಟ್ಟಿದ್ದಾರೆ ಎಲ್ಲರೂ. ನೋಡ್ತಾ ಇದ್ದೀರಲ್ಲ ನೀವು ಪ್ರೈಮ್ ಟೈಮ್ ನಲ್ಲಿ ಏನ್ ಭಾಷೆ ಅದು ನ್ಯಾಷನಲ್ ಟಿವಿಗಳದು. ಆ ಬಿಜೆಪಿ ಬಾಡಿಗೆ ಭಾಷಣಕಾರರದ್ದು ಏನೇನ್ ಭಾಷಣ, 4 ತುಕಡಿ ಆಗ್ಬಿಡ್ತದಂತೆ ಪಾಕಿಸ್ತಾನದಲ್ಲಿ 4 ದಿನದಲ್ಲಿ. ಅಖಂಡ ಭಾರತದ ಕನಸು ನನಸಾಗ್ತದೆ ಅಂತೆ. ಎಲ್ಲೋದ್ರಿ ಇವಾಗ? ಎಲ್ಲ ಬಚ್ಚಿಟ್ಕೊಂಡಿದಾರಲ್ಲ. ಈ ವ್ಯಕ್ತಿ ಪೂಜೆ ಬಿಟ್ಟು, ವೈಭವೀಕರಣ ಬಿಟ್ಟು ಸ್ವಲ್ಪ ದೇಶದ ಕಡೆ ಗಮನ ಕೊಟ್ರೆ ನಾವು ಈ $5 ಟ್ರಿಲಿಯನ್ ಎಕಾನಮಿ, $10 ಟ್ರಿಲಿಯನ್ ಎಕಾನಮಿ ಆಗ್ಬಹುದು. ಇಲ್ದಿದ್ರೆ ಹಿಂಗೆ ಇದು ಮೀಡಿಯಾ ಮ್ಯಾನೇಜ್ಮೆಂಟ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ನಡೆದಿದೆ. ನಮ್ಮ ಸೈನಿಕರ ಏನು ಪರಿಶ್ರಮ ಇದೆ, ಏನು ಬಲಿದಾನ ಇದೆ, ದಯವಿಟ್ಟು ಅದನ್ನ ಗೌರವಿಸಬೇಕು. ದ ಗವರ್ಮೆಂಟ್ ಆಲ್ಸೋ should stand by our soldiers like how every citizen of India is standing by our soldiers. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಗ್ಬೇಕು ಅಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದೊಂದ್ಸರಿ. ನಿನ್ನೆ ಬಿಜೆಪಿ ಅವರು ಒಂದು ಅಫಿಷಿಯಲ್ ಯಾವುದೋ ಒಂದು ಇದ್ರಲ್ಲಿ ಹೇಳ್ತಾರೆ, ಕರಾಚಿ ತನಕ ಹೋಗಿದ್ದಾರೆ, ಕರಾಚಿ ಕ್ಯಾಪ್ಚರ್ ಮಾಡಿದಾರಂತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಕರಾಚಿ ಬೇಕರಿ ಹೊಡಿತಾ ಇದ್ದಾರೆ ಇಲ್ಲಿ ಹೈದರಾಬಾದ್ನಲ್ಲಿ. ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ? ಆದ್ರಿಂದ ಇದು ಹುಡುಗಾಟಿಕೆ ವಿಷಯ ಅಲ್ಲ. ನಾನು ಹೇಳ್ದಂಗೆ ನಮ್ಮ ಪಕ್ಷ ಮತ್ತೆ ನಮ್ಮ ದೇಶದ ನಾಗರಿಕರು ಸಂಪೂರ್ಣವಾಗಿ ಸರ್ಕಾರದ ಪರವಾಗಿದೆ. ಭಯೋತ್ಪಾದನೆ ನಮ್ಮ ದೇಶದಿಂದ ನಾವು ಬೇರ್ ಸಮೇತ ಕಿತ್ತಬೇಕು ಅಂದ್ರೆ ನೀವೇನೇ ಡಿಸಿಷನ್ ತಗೊಂಡ್ರು, ಇನ್ಕ್ಲೂಡಿಂಗ್ ಸೀಸ್ ಫೈರ್, ವಿ ಆರ್ ಓಕೆ, ನಾವು ಬೆಂಬಲಿಸ್ತೀವಿ. ಆದರೆ ನಮ್ಮ ಮನೆ ಮಾತು ನಮ್ಮ ಮನೆ ಯಜಮಾನರು ಹೇಳಬೇಕು ಹೊರತು ಪಕ್ಕದ ಮನೆಯವರಲ್ಲ. ನಮ್ಮ ಮನೆ ಮಾತು, ನಮ್ಮ ಪಕ್ಕದ ಮನೆಯವರ ಮನೆ ಮಾತೇನಿದ್ರು ಕೂಡ ನಮ್ಮಲ್ಲಿ ಬಗೆಹರಿಸಬೇಕು. ಇಂಟರ್ನ್ಯಾಷನಲ್ ಇಶ್ಯೂ ಆಗ್ಲಿಕ್ಕೆ ಇವತ್ತು ನೀವು ಬಿಟ್ಟಿದ್ದೀರಾ. ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಫಾರಿನ್ ಪಾಲಿಸಿ, ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಫಾರಿನ್ ಡಿಪ್ಲೊಮ್ಯಾಸಿ. ಮನಮೋಹನ್ ಸಿಂಗ್ ಅವರು ಹೇಳ್ದಂಗೆ ಬರೇ ಫಾರಿನ್ ಲೀಡರ್ಸ್ಗೆ ಹಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗೋದಿಲ್ಲ. ಬರೇ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ, ಬರೇ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ, ವಿಶ್ವಗುರು ಅಂತ ನೀವು ಹೇಳ್ಕೊಂಡ್ರೆ ಆಗೋದಿಲ್ಲ. ಆ ಬಿರುದು ಜನ ನಿಮಗೆ ಕೊಡಬೇಕು, ಬೇರೆ ದೇಶದವ್ರು ಕೊಡಬೇಕು. ನಿಮ್ದು ನೀವೇ ಬಿರುದು ಕೊಟ್ಕೊಂಡು ಹೋಗ್ತೀರಾ. ಹೆಂಗೆ ಸಾವರ್ಕರಿಗೆ ವೀರ್ ಅಂತ ಬಂತಲ್ಲ, ಅವ್ರದವರೇ ಕೊಟ್ಕೊಂಡಂಗೆ ಹಿಂಗೆ ಇವರೇ ಅದು ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ. ದಿಸ್ ಇಸ್ ಮ್ಯಾಟರ್ ಆಫ್ ಸೀರಿಯಸ್ ಕನ್ಸರ್ನ್. I am requesting the Prime Minister should convene an all-party meeting, should convene the Parliament, just as demanded by all opposition, not Congress. The people of the country deserve to know what is happening, what is going to happen in interest of the nation. ನೀವು ನಮ್ಮ ಲೀಡರ್ ಇದ್ದೀರಾ, ನೀವು ಪ್ರಧಾನ ಮಂತ್ರಿ ಇದ್ದೀರಾ, ನಮ್ಮ ರಾಷ್ಟ್ರಪತಿಗಳಿದ್ದಾರೆ, ನಮ್ದು ಒಂದು ಹೈರಾರ್ಕಿ ಇದೆ, ನಮ್ದು ಒಂದು ಸಂವಿಧಾನದಲ್ಲಿ ನಿಮ್ದಾದಂತ ಒಂದು ಸ್ಥಾನಮಾನ ಇದೆ, ಅದನ್ನ ಗೌರವಿಸ್ತೀವಿ ನಾವು. ಮತ್ತೆ ಏನೇನ್ ಆಗ್ತಾ ಇದೆ ಏನೇನಿಲ್ಲ ಅಂದ್ಬಿಟ್ಟು ಜನರಿಗೆ ಸ್ಪಷ್ಟವಾಗಿ ಹೇಳಿ. ನಾವೇನೋ ಯಾವುದೋ ಒಂದು ಕೋವರ್ಟ್ ಆಪರೇಷನ್ ಸೀಕ್ರೆಟ್ ಕೇಳ್ತಾ ಇಲ್ಲ. ನೀವು ಮುಂದಿನ ದಾಳಿ ಯಾವಾಗ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಲ್ಲ, ಅದೆಲ್ಲ ಮಿಲಿಟರಿ ಆಪರೇಷನ್ ಶುಡ್ ರಿಮೇನ್ ಎ ಸೀಕ್ರೆಟ್. ಎಸ್, ವಿ ಆರ್ ಓಕೆ. ಬಟ್ ನಮಗೆ ಅಡ್ವಾಂಟೇಜ್ ಇದ್ದಾಗ, ನಮ್ಮ ಸೈನಿಕರು ಮುಂದೆ ಹೋದಾಗ, ಅಲ್ಲಿ ನಮ್ಮ ಸಾಕಷ್ಟು ಜನ ಹುತಾತ್ಮರಾದಾಗ ಯಾಕೆ ಈ ಡಿಸಿಷನ್ ತಗೊಂಡ್ರು, ಏನಾಯ್ತು, ಮತ್ತೆ ಈ ಡಿಸಿಷನ್ ಅಲ್ಲಿಂದ ಯಾಕೆ ಬಂತು, ನಿಮ್ಮಿಂದ ಯಾಕೆ ಬಂದಿಲ್ಲ ಅಂತ ಸ್ಪಷ್ಟತೆ ನಮಗೆ ಬೇಕು. ಥ್ಯಾಂಕ್ ಯು. ಪಿಒಕೆ ನಮ್ಮದೇ ಇದೆ ಅಲ್ಲ ಇವ್ರೆ.
ಅದ್ರ ಬಗ್ಗೆ ಯಾರು ದರ್ ಇಸ್ ನೋ ಕಾಂಪ್ರಮೈಸ್. ಸಿ, ನಿಮ್ಗೆ ನೆನಪಿದ್ರೆ ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ CM ಆದಾಗ 6 ತಿಂಗಳಲ್ಲಿ POK ಬರ್ತೀನಿ ಅಂತ ಹೇಳಿದ್ರು. 1.5 ವರ್ಷ ಆಯ್ತು ನೋಡಿ. ಹಿಂಗೆ ಸುಮ್ಮನೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಅಲ್ಲ, ಕೆಲಸ ಆಗ್ಬೇಕು ಸರ್. ನಾವು ಹೇಳಿದೀವಲ್ಲ, ಟೆರರಿಸಂ ವಿರುದ್ಧ ಸೀಸ್ ಫೈರ್ ಈಗ ಆಗಿರ್ಬೋದು, ಯುದ್ಧ ವಿರಾಮ ಆಗಿರ್ಬೋದು, ಭಯೋತ್ಪಾದನೆ ವಿರಾಮ ಇಲ್ಲ, ಅದಕ್ಕೆ ಅಲ್ಪ ವಿರಾಮ ಇಲ್ಲ. ಅದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅಂದ್ರೆ ನೀವು ಡಿಸಿಷನ್ ತಗೊಳ್ಳಿ, ನಾವು ನಿಮ್ ಜೊತೆ ಇದೀವಿ. ಈಗ ಟ್ರಂಪ್ ಅವರು ಹೇಳಿದಕ್ಕೆಲ್ಲ ಇವ್ರು ಓಕೆ ಅಂತಾರಲ್ರಿ. ಟ್ಯಾರಿಫ್ ಹಾಕಿದ್ರು ಓಕೆ ಅಂದ್ರು, ತೆರಿಗೆ ಹಾಕಿದ್ರು ಓಕೆ ಅಂದ್ರು. ಎಲ್ಲಿ ಸುಮ್ಮನೆ ಇವರು, ನಾನು ಹೇಳ್ತಾ ಇಲ್ವಾ, ಬರೇ ಮೀಡಿಯಾ ಮ್ಯಾನೇಜ್ಮೆಂಟ್ ಇವ್ರದ್ದು. ನೀವೇ ಹೇಳಿ, ಒಬ್ಬ ಅಮೆರಿಕದ ರಾಷ್ಟ್ರಪತಿ ಅಧ್ಯಕ್ಷರು ಒಂದ್ಸರಿ ಅಲ್ಲ 2 ಸರಿ ಹೇಳ್ತಾರೆ. ನೀವು ದಯವಿಟ್ಟು ಆ ಲ್ಯಾಂಗ್ವೇಜ್ ನೋಡಿ, ನನಗೆ ಬೇಜಾರಾಗುತ್ತೆ. ನನ್ನಿಂದ ಆಗಿದ್ದು, ನಾನ್ ಮಾಡಿದ್ದು, ಇವ್ರಿಗೆ ತಿಳುವಳಿಕೆ ಹೇಳಿದೆ, ಸಾಮಾನ್ಯ ಪ್ರಜ್ಞೆ ಕೊಟ್ಟೆ. ಇದು ನನ್ನ ಮಾತುಗಳಲ್ಲ, ಅಮೆರಿಕ ಅಧ್ಯಕ್ಷರು ಮಾತಾದ್ರೆ ನಾವೇನು ಮಕ್ಕಳೇನ್ರಿ? ಸಾವಿರಾರು ವರ್ಷದಿಂದ ಜಗಳ ಆಗ್ತಿದೆ ಅಂದ್ರೆ ನಮ್ಮ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ರಾಡ್ಕ್ಲಿಫ್ ಲೈನ್ ಯಾವಾಗ ಬಂತು, POK ಏನಾಯ್ತು, 71 ನಲ್ಲಿ ಏನಾಯ್ತು, 65 ನಲ್ಲಿ ಏನಾಯ್ತು, ಕಾರ್ಗಿಲ್ ಅಂದ್ರೆ ಏನು ಗೊತ್ತಿಲ್ರಿ ಅವರಿಗೆ. ಹೂ ಆರ್ ದೇ ಟು ಇಂಟರ್ಫಿಯರ್ ಇನ್ ಅವರ್ ಅಫೇರ್ಸ್? ಅಂಡ್ ವೈ ಇಸ್ ಅವರ್ ಗವರ್ಮೆಂಟ್ ಅಲೋವಿಂಗ್ ದಮ್ ಟು ಇಂಟರ್ಫಿಯರ್? ಯಾರ್ಯಾರೋ ಸುಮ್ಮನೆ ಯಾರೋ ಬೇರೆಯವ್ರು ಹೇಳಿದ್ರೆ, ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದಾರಲ್ಲ, ನಾನೇ ಮೀಡಿಯೇಟ್ ಮಾಡಿದ್ದೀನಿ ಅಂತ. ಹೌದ್ರಿ, ನಮ್ UPA ಇದ್ದಾಗ ವಿ ಹ್ಯಾಡ್ ಐಸೋಲೇಟೆಡ್ ಪಾಕಿಸ್ತಾನ್. UPA ಇದ್ದಾಗ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನ್ ಅನ್ನ ಟೆರರ್ ಸ್ಟೇಟ್ ಅಂತ ಘೋಷಣೆ ಮಾಡಿದ್ರು. ಅಮೆರಿಕ ಹ್ಯಾಡ್ ಕಂಡೆಮ್ಡ್ ಪಾಕಿಸ್ತಾನ್, ದೇ ಹ್ಯಾಡ್ ಸ್ಟೇಡ್ ಅವೇ ಫ್ರಮ್ ಪಾಕಿಸ್ತಾನ್. ಅವರಿಗೆ ಯುದ್ಧ ಶಸ್ತ್ರ ಇದು ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಫಂಡಿಂಗ್ ಕಟ್ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಇದ್ದಾಗ, ವರ್ಲ್ಡ್ ಬ್ಯಾಂಕ್ ಇಂದ, IMF ಇಂದ. ಇದೆಲ್ಲ ಇತಿಹಾಸ ಇದೆ. ಮನಮೋಹನ್ ಸಿಂಗ್ ಅಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ ಹೇಳ್ರಿ ಪ್ರಧಾನಮಂತ್ರಿಗೆ. ಮನಮೋಹನ್ ಸಿಂಗ್ ಅವರು 114 ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ. 56 ಇಂಚ್ ಕಾಸಿನ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಹೇಳಿ? ಶೂನ್ಯ. 10-11 ವರ್ಷ ಆಯ್ತು. ಇದೆಂತ ವೀರರಪ್ಪ ಇವರು, ಬರೇ ಸೋಷಿಯಲ್ ಮೀಡಿಯಾ. ಸರಿ ನೋಡಿ, ನಮ್ಮ ಪ್ರಧಾನ ಮಂತ್ರಿ ಬೇರೆಯವ್ರ ಅಧ್ಯಕ್ಷರ ಮುಂದೆ ಏನೇನ್ ಮಾಡಿದ್ರು ಅವೆಲ್ಲ ನಾನು ಹೇಳಕ್ ಅದು ಅಸಹ್ಯ ಕಾಣಿಸ್ತದೆ. ನಾವು ಕೇಳ್ತಾ ಇರೋದು ಪ್ಯೂರ್ಲಿ ಅಂಡ್ ಡಿಪ್ಲೊಮ್ಯಾಟಿಕ್ ಫ್ರಂಟ್. ವಿ ಹ್ಯಾವ್ ಫೇಲ್ಡ್ ಅವರ್ ಸೋಲ್ಜರ್ಸ್. ಈಗ ತೆರಿಗೆ ಹಾಕಿದಾಗ, ನಮಗೆ ಟ್ಯಾರಿಫ್ ಹಾಕಿದಾಗ ಯಾಕ್ರಿ ಮಾತಾಡಿಲ್ಲ? ಕೈ ಕಟ್ಕೊಂಡು ಒಪ್ಕೊಂಡು ಬಂದ್ಬಿಟ್ರಲ್ಲ, ಮತ್ತು ವಿಶ್ವಗುರು ಅಂತ ಹೇಳ್ಕೊಡೋದು. ಇವತ್ತು ಅವರು ಅನೌನ್ಸ್ ಮಾಡಿದಾಗ, ಅಮೆರಿಕ ಪ್ರೆಸಿಡೆಂಟ್ ಈಸ್ ಅನೌನ್ಸಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ, ಬಟ್ ಅವರ್ ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಟು ದ ಮೀಡಿಯಾ. ವಾಜಪೇಯಿ ಅವರೇ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು, ಇಂದಿರಾ ಗಾಂಧಿ ಅವರು ದುರ್ಗನ ಅವತಾರ ಅಂತ. 98,000 ಸುಮಾರು 1 ಲಕ್ಷ ಪಾಕಿಸ್ತಾನ ಸೈನಿಕರನ್ನ ಬಂದಿಯಾಗಿ ಇಟ್ಕೊಂಡಿದ್ವಿ, ಪ್ರಿಸನರ್ಸ್ ಆಫ್ ವಾರ್ ಅಂತ ಇಟ್ಕೊಂಡಿದ್ವಿ, ಗೊತ್ತಾ? ಆಮೇಲೆ ಎಲ್ಲರೂ ಇದು ಮಾಡಿದ್ಮೇಲೆ ಬಿಟ್ಕೊಟ್ಟಿದ್ವಿ ನಾವು, ಒಪ್ಪಂದ ಆದ್ಮೇಲೆ. ಇಲ್ಲೇನ್ ಮಾಡಿದ್ದಾರೆ ಸರ್? ಇಲ್ಲೇನ್ ಮಾಡಿದ್ದಾರೆ? ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ರು, ಯುದ್ಧ ಅನಿವಾರ್ಯ ಇದ್ರೆ ಮಾಡಿ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಈಗಲೂ ಬೆಂಬಲಿಸ್ತೀವಲ್ಲ. ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಾ, ವಿ ಆರ್ ರೆಡಿ. ಆಲ್ ಔಟ್ ವಾರ್ಗೆ ಹೋಗ್ತೀರಾ, ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್. ವಾಟ್ ಇಸ್ ದ ಕಾಸ್ಟ್ ಆಫ್ ವಾರ್ ನಾವು ತಿಳ್ಕೋಬೇಕು. ಅದರದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ಅದು ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ, ಅದು ನಾವು ತಿಳ್ಕೋಬೇಕು. ನಾವು ರೆಡಿ ಇದ್ರೆ ವಿ ಆರ್ ಆಲ್ಸೋ, ಇಫ್ ಗವರ್ಮೆಂಟ್ ಇಸ್ ರೆಡಿ, ವಿ ಆರ್ ಆಲ್ಸೋ ರೆಡಿ. ಯಾವುದೋ ಒಂದು ರಫ್ ಎಸ್ಟಿಮೇಟ್ ಮಾಡಿದ್ರು ಕಾರ್ಗಿಲ್ ಸಂದರ್ಭದಲ್ಲಿ, ತಮ್ಮ ಮಾಹಿತಿಗೋಸ್ಕರ. ಪ್ರತಿದಿನ 361 ಕೋಟಿ ರೂಪಾಯಿ ಪಾಕಿಸ್ತಾನಿಗೆ ಖರ್ಚಾಯಿತು ಕಾರ್ಗಿಲ್ ಸಂದರ್ಭದಲ್ಲಿ. ನಮಗೆ 1,400 ಕೋಟಿ ಅಂದಾಜು ಪ್ರತಿದಿನ ಖರ್ಚಾಗಿದೆ. ಸೊ ಅನಿವಾರ್ಯ ಇದ್ರೆ ಮಾಡೋಣಂತೆ. ನಮ್ಮ ದೇಶದ ಗೌರವ, ನಮ್ಮ ದೇಶದ ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ ಅದೇನು ಲೆಕ್ಸಕ್ಕೆ ಆಗೋದಿಲ್ಲ. ಹಿಂದೆನೂ ಲೆಕ್ಸಿಲ್ಲ ಅಲ್ಲ, 4 ಸರಿ ಅವ್ರ ಜೊತೆ ಯುದ್ಧ ಮಾಡಿದ್ದೀವಿ. ಬಟ್
not at the cost of the dignity of our country, not at the cost of the dignity of our army, not at the cost of the dignity of our citizens. ನಾವು ನಾಗರಿಕರೇ ಅಲ್ಲ, ವಿರೋಧ ಪಕ್ಷದವರು. ನಮಗೇನು ಬೇರೆ ಸ್ಥಾನಮಾನ ಇಲ್ಲ ಅಲ್ಲ, ಸ್ಪೆಷಲ್ ಆಗಿ ಯುದ್ಧ ಆಗಬೇಕಾದ್ರೆ. ವಿ ಆರ್ ಆಲ್ಸೋ ಸಿಟಿಸನ್. ವಿ ವಿಲ್ ಬ್ಯಾಕ್ ಅವರ್ ಗವರ್ಮೆಂಟ್ ಕಂಪ್ಲೀಟ್ಲಿ. But whatever decision has to be taken, it should be taken by our government.